ದಿಸ್ ಫಸ್ಟ್ ಡೆಸ್ಕ್ಟಾಪ್ ಮೇಲೆ ಏನೇನು ಅಪ್ಲಿಕೇಶನ್ಸ್ಗಳು ಓಪನ್ ಅವ ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಆಗ್ಬೇಕು. ಸಪೋಸ್ ನಿಂಗೆ ಇದಾವಲ್ಲ, ಅವ ರನ್ ಮಾಡೋಗಿದ್ದ ಪ್ರೋಗ್ರಾಮ್ ಹಂಗೆ ಬಿಟ್ಟು ಹೋಗಿರ್ತಾನೆ. ಅವಾಗ ನಿನ್ನ ಪ್ರೋಗ್ರಾಮ್ ರನ್ ಮಾಡಿದ್ರು ರನ್ ಆಗಲ್ಲ, ಅವ್ನು ರನ್ ಆಗ್ತದೆ. ಯಾಕಂತಂದ್ರೆ ನಿಂದು ಪ್ರಾಜೆಕ್ಟ್ ಅವ್ನ ಪ್ರಾಜೆಕ್ಟ್ ಒಂದೇ ಪೋರ್ಟ್ ನಂಬರ್ ಮೇಲೆ ರನ್ ಆಗ್ತಿರ್ತದೆ. ಈಗ ಎಕ್ಸಾಂಪಲ್ ನಾವು ಕ್ಲಾಸ್ನಾಗ ನಾವು ಏನು ಮಾಡ್ತಿದ್ವಿ, ರನ್ ಮಾಡ್ಬೇಕಾದ್ರೆ ಲೋಕಲ್ ಸ್ಕೂಲ್ 8000 ಅಂತ ಕೊಡ್ತಿದ್ವಿ, ಅದು ಪೋರ್ಟ್ ನಂಬರ್ ಅಂತ ಹೇಳಿ. ಎಲ್ಲರೂ ಪ್ರಾಜೆಕ್ಟ್ ಒಂದೇ ಪೋರ್ಟ್ ನಂಬರ್ ಇರೋದ್ರಿಂದ ಸಿಸ್ಟಮ್ ಏನು ಮಾಡ್ತಂದ್ರೆ ಫಸ್ಟ್ ಪೋರ್ಟ್ ನಂಬರ್ ಯಾರು ಅದು ಯೂಸ್ ಮಾಡ್ಲಿರ್ತಾರ ಅದು ಅವನಿಗೆ ಕೊಡ್ತದೆ. ನಿಂದು ರನ್ ಮಾಡಿದ್ರು ಅದು ರನ್ ಆಗಂಗಿಲ್ಲ. ಅದಕ್ಕೆ ಪೂರಾ ಸ್ಕ್ರೀನಾಗ ಎಷ್ಟು ವಿಂಡೋಸ್ಗಳವ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ದಿಸ್ ಪಿ ಸಿ ಓಪನ್ ಮಾಡಿ. ದಿಸ್ ಪಿ ಸಿ ಒಳಗೆ ಸಿ ಡ್ರೈವ್ನ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಅದು. ಈ ಪ್ರಾಜೆಕ್ಟ್ ಫೋಲ್ಡರ್ ಓಪನ್ ಮಾಡು. ಇಲ್ಲಿ ಎಲ್ಲರ ಒಂದು ಕಡೆ ಸ್ಟಾಕ್ ಪ್ರಾಜೆಕ್ಟ್ ಅಂತ ಸಿಗ್ತಾರೆ. ಸೊ ಇದು ನಿನ್ನ ಪ್ರಾಜೆಕ್ಟ್ ಫೋಲ್ಡರ್ ಓಪನ್ ಮಾಡು. 2 ಅಪ್ಲಿಕೇಶನ್ ಫೈಲ್ಸ್, ಒಂದು ಸರ್ವರ್ ಇನ್ನೊಂದು ಪ್ರಾಜೆಕ್ಟ್. ಸರ್ವರ್ ಫೈಲ್ ಡಬಲ್ ಕ್ಲಿಕ್ ಮಾಡಿ. ಸೊ ಇದು ಸರ್ವರ್ ಫೈಲ್ ನಿಂದೇ ಪ್ರಾಜೆಕ್ಟ್ ಇರಬೇಕು, ಬೇರೆ ಯಾರಿಗೂ ರನ್ ಆಗ್ತಿರಬಾರ್ದು. ಓಕೆ, ಈಗ ನಾವಲ್ಲಿ ಏನು ಮಾಡ್ತಿದ್ವಿ ಕ್ಲಾಸ್ನಾಗ ಪೈಥಾನ್ ಮ್ಯಾನೇಜ್.py ಮೇಕ್ ಮೈಗ್ರೇಷನ್ ಮೈಗ್ರೇಟ್ ರನ್ ಸರ್ವರ್ನ ಟೈಪ್ ಮಾಡ್ತಿದ್ದೆ. ಈಗ ಅದು ಟೈಪ್ ಮಾಡೋದು ಬೇಕಾಗಲ್ಲ. ಇಲ್ಲಿ ಎಲ್ಲ ನಾ ಏನು ಮಾಡ್ತೀನಿ, .bat ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿರ್ತೀನಿ. ಅವೆಲ್ಲ ಕಮಾಂಡ್ ಇದ್ರಾಗ ಬರ್ತದೆ. ಯಾವಾಗ ನೀವು ಡಬಲ್ ಕ್ಲಿಕ್ ಮಾಡ್ತೀವಿ ಆಟೋಮೆಟಿಕ್ಲಿ ಅದು ಕಮಾಂಡ್ ಪ್ರಾಂಪ್ಟ್ನಾಗ ರನ್ ಮಾಡಿ ವಿತ್ ದ ಸರ್ವರ್ ಕಂಟ್ರೋಲ್ ಬ್ರೇಕ್ ಬರ್ತದೆ. ಬಂತು ಅಂದರೆ ದೇರ್ ಆರ್ ನೋ ಎರರ್ಸ್ ಇನ್ ದ ಪ್ರೋಗ್ರಾಮ್. ಇದಕ್ಕೆ ಮಿನಿಮೈಸ್ ಮಾಡು. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗತ್ತನ ಕ್ಲೋಸ್ ಮಾಡಬಾರ್ದು. ನೆಕ್ಸ್ಟ್ ಪ್ರಾಜೆಕ್ಟ್ ಡಬಲ್ ಕ್ಲಿಕ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಶೋ ಒನ್ ಅಪ್ಲಿಕೇಶನ್ ಫಾರ್ಮ್ ತೋರಿಸ್ತದೆ. ಫಸ್ಟ್ ಇಲ್ಲಿ ಇದೆ ಅಂದರೆ ದೀಸ್ ಆರ್ ಆಲ್ ದ ಕಂಪ್ನೀಸ್, ಯಾರ್ಯಾರ್ದು ಸ್ಟಾಕ್ಸ್ಗಳವ ಅದ್ರದ್ದು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಇದು ಆ್ಯಕ್ಚುಲಿ ನಾವು ಏನಂತಾರೆ, ಕಂಪ್ನಿ ನೇಮ್ಗಳು ಲೈವ್ ಲಿಂಕ್ ತೊಗೊಂಡ್ಬರ್ಲಿರ್ತೀವಿ. ದೀಸ್ ಆರ್ ಲೈವ್ ಡೇಟಾ. ಸೊ ಕಂಪಲ್ಸರಿ ನಿನ್ನ ಸಿಸ್ಟಮಿಗೆ ನೆಟ್ ಕನೆಕ್ಷನ್ ಇರಬೇಕು. ನೆಟ್ ಇದ್ದಾಗ ಅಲ್ಲಿ API ಥ್ರೂ ತೊಗೊಂಡ್ಬರ್ತದೆ. ನೆಕ್ಸ್ಟ್ ನಿನಗೆ ಏನಂತಂದ್ರೆ ಈಗ ಸ್ಟಾಕ್ ಟ್ರೇಡ್ ಮಾಡ್ಬೇಕಾದ್ರೆ, ಲೈಕ್ ಪರ್ಚೇಸ್ ಮಾಡೋಕ್ಕಾಗ ಸೇಲ್ ಮಾಡ್ಬೇಕಾಗದ, ನೀ ಏನು ಮಾಡ್ಬೇಕಂದ್ರೆ ಇಲ್ಲಿ ಗೋ ಫಾರ್ ರಿಜಿಸ್ಟರ್. ಸೊ ರಿಜಿಸ್ಟರ್ ನಿನ್ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟು ರಿಜಿಸ್ಟರ್ ಮಾಡ್ತೀನಿ. ನಿನ್ನ ಹೆಸರು ಮೇಲೆ ಮಾಡ್ತೀನಿ, sunil@gmail.com. ಪಾಸ್ವರ್ಡ್ ಸುನೀಲ್ ಅಂತ ಹೇಳ್ತೀನಿ ಅಂಡ್ ಸೇಮ್ ಪಾಸ್ವರ್ಡ್. ಸೊ ರಿಜಿಸ್ಟರ್ ಆದ ತಕ್ಷಣ ಅದೇನು ಮಾಡ್ತದೆ, ಸೀದಾ ಅದು ನಿನ್ನ ಹೋಮ್ ಪೇಜಿಗೆ ಕರ್ಕೊಂಡು ಹೋಗ್ತಾನೆ. ಓಕೆ, ಹೋಮ್ ಪೇಜಿಗೆ ಹೋದ್ಮೇಲೆ ಇಲ್ಲಿ ನಿಮ್ದು ಹೋಮ್ ಪೇಜ್ ಡಿಸ್ಪ್ಲೇ ಆಗ್ತದೆ. ನೀವು ಫಸ್ಟ್ ಸ್ಟಾಕ್ ಪರ್ಚೇಸ್ ಮಾಡ್ಬೇಕಂದ್ರೆ ರೊಕ್ಕ ಬೇಕು. ಅದಕ್ಕೆ ನಾವು ಇಲ್ಲೊಂದು ಸುಮ್ಮನೆ ಡಮ್ಮಿ ಹಾಕಿರ್ತೀವಿ, ರಿಯಲ್ ಟೈಮ್ ಪೇಮೆಂಟ್ ಇರಂಗಿಲ್ಲ. ಇಲ್ಲಿ ಲಾಗ್ಡ್ ಸುನೀಲ್ ಅಂತ ಕ್ಲಿಕ್ ಮಾಡು. ಇಲ್ಲಿ ನಿನ್ನ ಸರ್ವೆ ನಿನ್ನ ಡೇಟಾ ತೋರಿಸಿರ್ತದೆ. ಅವೈಲೇಬಲ್ ಟು ಇನ್ವೆಸ್ಟ್, ಎಷ್ಟು ರೊಕ್ಕ ಅದ ಏನೂ ಇಲ್ಲ. ಟೋಟಲ್ ಅಮೌಂಟ್ ಆಫ್ ಬಾಟ್ ಸ್ಟಾಕ್ಸ್, ಎಷ್ಟು ಪರ್ಚೇಸ್ ಮಾಡಿ, ಟೋಟಲ್ ಅಮೌಂಟ್ ಎಷ್ಟು ಸೇಲ್ ಮಾಡಿ, ಏನೂ ಇಲ್ಲ. ಇಲ್ಲಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಫಂಡ್ಸ್ ಆ್ಯಡ್ ಮಾಡ್ಬೋದು. ಫಂಡ್ಸ್ ಒಂದು $500 ಆ್ಯಡ್ ಮಾಡ್ಬೋದು, $500. ಯಾಕಂದರೆ ಇದು ನಾವು ತೊಗೊಂಡ್ಬರ್ಲಿಕ್ಕೆ US ಸ್ಟಾಕ್ಸ್ ಅಮೌಂಟ್ ಅದ. ಸೊ ಸುಮ್ಮನೆ ಏನು ಮಾಡ್ತೀನಿ, ಡಮ್ಮಿ ಒಂದು $500 ಅಂತ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಮಾಡ್ಕೊಂಡ ತಕ್ಷಣ ತೋರಿಸ್ತದೆ ಅವೈಲೇಬಲ್ ಟು ಇನ್ವೆಸ್ಟ್ 500. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಕ್ಲಿಕ್ ಆನ್ ಹೋಮ್ನಾಗ ನಿಂಗೆಲ್ಲ ಸ್ಟಾಕ್ಸ್, ಇದೊಂದು ಸ್ವಲ್ಪ ಎಕ್ಸಿಕ್ಯೂಷನ್ ಟೈಮ್ ತೊಗೋತಾರೆ, ಯಾಕಂದರೆ ಇವೆಲ್ಲ ರಿಯಲ್ ಟೈಮ್ನ ತರಬೇಕು. ಅಂದ ತಕ್ಷಣ ನಿಂಗೆ ಯಾವ್ದು ಸ್ಟಾಕ್ ಬೇಕಾಗ್ಯದ ನೀನು ಅದ್ರ ಮೇಲೆ ಜಸ್ಟ್ ಟೇಕ್ ಮಿ ಟು ಆ ಪರ್ಟಿಕ್ಯುಲರ್ ಕಂಪ್ನಿ ನೇಮ್. ಎಕ್ಸಾಂಪಲ್ ಇಲ್ಲೆಲ್ಲ ಅಮೆಝಾನ್. ಓಕೆ, ಸೊ ಈಗ ಎಕ್ಸಾಂಪಲ್ ಇದು ಯಾವುದೋ UK ಕಂಪ್ನಿ ಅಂತದ. ಸೊ ಕ್ಲಿಕ್ ಮಾಡಿ ಟೇಕ್ ಮಿ ಟು UK. ಕ್ಲಿಕ್ ಮಾಡಿದ ತಕ್ಷಣ ಅವ ಏನು ಮಾಡ್ತಾನೆ, ಅಲ್ಲಿ ಕರೆಂಟ್ ಪ್ರೈಸ್ ಇದು ಏನು ಪ್ರೈಸ್ ತೋರಿಸಿದ್ದಾನೆ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಕಂಪ್ನಿ ಇವತ್ತಿಗೆ ಅದ ಅಲ್ಲಿ. ಓಕೆ, ಅದು API ಥ್ರೂ ರಿಟ್ರೀವ್ ಮಾಡ್ಕೊಂಡು ಬಂದಿರ್ತದೆ. ಸೊ ಕರೆಂಟ್ ಪ್ರೈಸ್ 1.72 ಅದ. ಎಷ್ಟಕ್ಕೆ ಓಪನಿಂಗ್ ಆಗಿತ್ತು ಇವತ್ತು? 1.68 ಓಪನಿಂಗ್ ಆಗ್ಯದ. ಪ್ರೀವಿಯಸ್ ಲಾಸ್ಟ್ ಟೈಮ್ ಎಷ್ಟು ಕ್ಲೋಸ್ ಆಗಿತ್ತು? 1.72 ಕ್ಲೋಸ್ ಆಗ್ಯದ. ಆ ದಿನಕ್ಕೆ ಹೈಯೆಸ್ಟ್ ಎಷ್ಟು ಹೋಗ್ಯದ, ಎಷ್ಟು ತನಕ ರೇಸ್ ಆಗಿತ್ತು ತೋರಿಸ, ಬಿದ್ದಿತ್ತು ಅಂದ್ರೆ ಎಷ್ಟು ಬಿದ್ದದ ಅಂತ ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಎಲ್ಲರೂ ಏನೇ ಇದು ಮಾಡ್ಬೇಕಾದ್ರೆ ಡಿಸೈಡ್ ಮಾಡ್ತಾರೆ ಕಿ ಎಷ್ಟು ತಗೋಬೇಕು, ಎಷ್ಟು ಇದು ಮಾಡಬೇಕು ಅಂತೇಳಿ. ಸೊ ಇಲ್ಲಿ ರೈಸ್ ಫಾರ್ ದ ಡೇ ಚಂದ ಇರಬೇಕು, ಲೋ ಕಮ್ಮಿ ಇರಬೇಕು ಅಂಥದ್ದಿತ್ತು ಅಂತಂದ್ರೆ ಯು ಕ್ಯಾನ್ ಪರ್ಚೇಸ್ ದ ಸ್ಟಾಕ್. ಸೊ ಪರ್ಚೇಸ್ ಮಾಡೋಕ್ಕಾದ್ರೆ ನೀನು ಏನು ಮಾಡ್ತೀವಿ, ನೀವು ಎಷ್ಟು ಸ್ಟಾಕ್ ಪರ್ಚೇಸ್ ಮಾಡೋಕ್ಕಾಗ. ಸೊ ಯು ವಾಂಟ್ ಟು ಪರ್ಚೇಸ್ 5 ಸ್ಟಾಕ್ಸ್. ಸೊ ಕ್ಲಿಕ್ ಆನ್ ಬೈ. ಸೊ ಬೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಬಾಟ್ 5 shares ಆಫ್ UK. 5 UK ಶೇರ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಾಳೆ ಎಕ್ಸಿಕ್ಯೂಟ್ ಮಾಡಿದಾಗ ಇಲ್ಲಿ ಏನಾರ ವೇರಿಯೇಷನ್ ಆಗಿತ್ತು ಅಂದ್ರೆ ಇನ್ನೂ ಅಮೌಂಟ್ ವೇರಿಯೇಷನ್ ಆಗ್ತದೆ. ಏನು ಈಗ ಎಕ್ಸಾಂಪಲ್ ಇದು 1.72 ಇವತ್ತದ, ನಾಳೆ 2.72 ಆಯಿತು ಅಂತಂದ್ರೆ $1 ಎಕ್ಸ್ಟ್ರಾ ಸಿಗ್ತೀನಿ. ಅಂದ್ರೆ 5 ಶೇರ್ ತೊಗೊಂಡಿದ್ರೆ $5 ಎಕ್ಸ್ಟ್ರಾ, ಅಂದರೆ 500 ಇದ್ದು 505 ಆಗ್ತದೆ. ಇಲ್ಲಿ ಲಾಗ್ಡ್ ಸುನೀಲ್ನ ಕ್ಲಿಕ್ ಮಾಡು. ಇಲ್ಲ ಇನ್ಫಾರ್ಮೇಷನ್ ತೋರಿಸಿ $2 ಒಂದು ಸ್ಟಾಕಿಗೆ ಅದಾವ.
ಸೊ ಅದು ಕಮಿಷನ್ ಕಟ್ ಆಗಿ $2 ಬರ್ತದೆ ಅಲ್ಲಿ. ಸೊ 10 ಸ್ಟಾಕ್ ತಗೊಂಡು 5 ಸ್ಟಾಕ್ ತಗೊಂಡಿ ಅಂದ್ರೆ $10 ಖರ್ಚಾಗ್ಯದ. ಅಂಡ್ ಇಲ್ಲಿ $592 ನಿಂಬಲ್ಲಿ ಉಳಿತು. ಸೊ ಇಲ್ಲಿ ನಿಂಗೆ ತೋರಿಸಿದ್ದು UK ನೀ ತಗೊಂಡಿದ್ದು 5 shares ತಗೊಂಡಿ. ಆಮೇಲೆ ಇಲ್ಲಿ ಅಂದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನಿಂಗೆ ತೋರಿಸ್. ಸೊ ಇದು ಬಂತು ನಿನಗೆ. ನಿಂಗೆ ಸೇಲ್ ಮಾಡ್ಬೇಕಾಗಿದೆ. ಸರ್ ಐ ವಾಂಟ್ ಟು ಸೆಲ್ ದಿಸ್ ಪರ್ಟಿಕ್ಯುಲರ್ ಸ್ಟಾಕ್ ಇನ್ ದಿಸ್ ಕೇಸ್. ಸೆಲ್ ಮಾಡ್ಬೇಕಾದ್ರೆ ಸೇಮ್ ಅಲ್ಲಿ ಹೋಮಿಗೆ ಹೋಗು, ಸೇಮ್ ಅದೇ UK ಕಂಪ್ನಿ ಹೋಗಿ ಸರ್ಚ್ ಮಾಡ್ಕೊಳ್ಳೋದು. ಅದಷ್ಟು ಎಕ್ಸಾಮ್ನಾಗ ಮ್ಯಾಲೆ ಇದ್ದಿದ್ದು ತಗೋ, ಇಲ್ಲಿ ಕೆಳಗೆ ಹುಡುಕ್ಲಿಕ್ಕೆ ಹೋಗ್ಬೇಡ. ಸೊ UK ಸ್ಟಾಕ್ಸ್ ತೋರಿಸಿರುತ್ತೆ. ನಂಗೆ ಈಗ ಸೇಲ್ ಮಾಡ್ಬೇಕಾಗಿತ್ತು. ಸೇಲ್ ಮಾಡ್ಬೇಕಾದ್ರೆ ಕೆಳಗೆ ಆಪ್ಷನ್ ಕೊಟ್ಟಿರ್ತೀನಿ. ಸರ್ ಹಂಗೇನಪ್ಪ ಅಂದ್ರೆ 2 ಸ್ಟಾಕ್ ಸೇಲ್ ಮಾಡ್ಬೇಕಾಗಿತ್ತು. ಸೊ ಕ್ಲಿಕ್ ಮಾಡ್ತಿ, ಇಲ್ಲಿ ತೋರಿಸುತ್ತೆ ಯು ಕರೆಂಟ್ಲಿ ಓನ್ 5 shares ಆಫ್ UK ಅಂತ ಹೇಳ ನನಗೆ ಸೇಲ್ ಮಾಡ್ಬೇಕು. ಸೇಲ್. ಸೊ ಇಲ್ಲೇನಾಯ್ತು, ಸಕ್ಸಸ್ಫುಲಿ ಸೋಲ್ಡ್ 2 shares. ಸೊ ಈಗ ಇಮಿಡಿಯೇಟ್ಲಿ ಚೇಂಜ್ ಆಯ್ತು, 3 shareಗಳು ಅವ ನಿಂಬಲ್ಲಿ ಅಂತ. ಸ್ಟಾಕ್ನ ಹೋಗಿ ನೋಡ್ಕೊ, ಇಲ್ಲಿ ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ನೀ 490 ಇತ್ತು, 2 ಶೇರ್ ವಾಪಸ್ ಕೊಟ್ಟು. ಸೊ ವಾಪಸ್ ಕೊಟ್ಟಾಗ ನಿನಗೆ ರಿಟರ್ನ್ $2 ಬರ್ತದೆ. ನೆಕ್ಸ್ಟ್ ಟೋಟಲ್ ಅಮೌಂಟ್ ಎಷ್ಟು ಸೇಲ್ ಮಾಡಿ 2, ಯಾಕಂದ್ರೆ ಅಲ್ಲಿ $1 ಅವ್ರು ಕಮಿಷನ್ ತೊಗೊಂಡಿರ್ತಾರೆ. ಸೊ ನಿನಗೆ $1 ಬರ್ತದೆ. 2 ಶೇರ್ ಸೇಲ್ ಮಾಡಿ ಅಲ್ಲಿ ₹2 ನಿಂಗೆ ಹೋಗಿದ್ರೆ $2 ಅವ್ರಿಗೆ ಹೋಗಿರ್ತದೆ. ಸೊ ನಿಂದು ಟೋಟಲ್ ಈಗ ಏನಂದ್ರೆ 3 ಶೇರ್ಗಳವ. ಸೊ 3 shares ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತೀನಿ. ಸೊ ಕರೆಂಟ್ UK 3 share ಅವ. ಇಲ್ಲಿ ಅಂತಂದ್ರೆ ಸೇಲ್ ಮಾಡಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ನೀ ಎಷ್ಟು ಪರ್ಚೇಸ್ ಮಾಡ್ತಿ, ಎಷ್ಟು ಸೇಲ್ ಮಾಡ್ತಿ, ಅವೆಲ್ಲ ಇನ್ಫಾರ್ಮೇಶನ್ಸ್ ಇಲ್ಲಿ ತೋರಿಸ್ತದೆ. ಇದು ರನ್ ಮಾಡಿ ತೋರಿಸ್ಬೇಕು. ಫಸ್ಟ್ ಏನಂದ್ರೆ ನೀ ಸ್ಟಾಕ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸ್ಟಾಕ್ ಮತ್ತು ಪಾರ್ಟ್ನರ್ಶಿಪ್ನಾಗ ಭಾಳ ಡಿಫ್ರೆನ್ಸ್ ಅದ. ಪಾರ್ಟ್ನರ್ಶಿಪ್ನಾಗ ಹೆಂಗಂತಂದ್ರೆ ಇಟ್ ಈಸ್ ಓನ್ಲಿ ವಿತ್ ದ ನೋನ್ ಪೀಪಲ್, ಅವನಿಗೂ ರೈಟ್ಸ್ ಎಲ್ಲ ಇರ್ತಾವೆ. ಇಲ್ಲಿ ರೈಟ್ಸ್ ಏನು ಇರಲಿ, ನೀ ಬರೀ ಇನ್ವೆಸ್ಟ್ ಮಾಡಿ ನಿನಗೆ ಪ್ರಾಫಿಟ್ ಕೊಡ್ತೀವಿ ನಾವು. ಬ್ಯಾಂಕಿನ ಕಾನ್ಸೆಪ್ಟ್ ಬೇರೆ. ಸೊ ನೀ ಅದು ಎಕ್ಸ್ಪ್ಲೇನ್ ಮಾಡ್ಬೋದು. ಬ್ಯಾಂಕ್ನಾಗ ನಾನು ಲೋನ್ ತೊಗೊಳ್ಳೋ ಬದಲು ಮೆಂಬರ್ಸಿಗೆ ರಿಜಿಸ್ಟರ್ ಮಾಡ್ಕೋತೀನಿ. ಯಾಕಂದ್ರೆ ಈ ನಾಳೆ ನಿನ್ನ ಕಂಪ್ನಿ ಲಾಸ್ ಆದ್ರೆ ಬ್ಯಾಂಕ್ ಲಾಸ್, ನಿನ್ ಲಾಸ್ ಆದ್ರೆ ನಿಂದು ಪ್ರಾಬ್ಲಮ್ ಅಪ್ಪ, ನನ್ಗೆ ರೊಕ್ಕ ಕೊಡು ಅಂತ ಹೇಳ್ತಾರೆ. ನೀ ಯಾವಾಗ ಇದು ವರ್ಕೌಟ್ ಮಾಡ್ತೀನಿ, ಶೇರ್ಸ್ ಹಾಕಿದೆ ಅಂತಂದ್ರೆ ಕಂಪ್ನಿ ಪ್ರಾಫಿಟ್ ನಿಂದು ಪ್ರಾಫಿಟ್, ಕಂಪ್ನಿ ಲಾಸ್ ನಿಂದು ಲಾಸ್. ಸೊ ಇದು ಬ್ಯಾಂಕಿಂದ ಇದು ಸೇಫ್ ಮೆಥಡ್ ಅಂತೇಳಿ ಪೀಪಲ್ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಸ್ಟಾಕ್ ಸರ್ವಿಸ್. ಇರುತ್ತೆ. ಸೊ ಅದಕ್ಕೆ ಸ್ಟಾಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ನೀವು ಪರ್ಚೇಸ್ ಮತ್ತು ಸೇಲ್ ಹೆಂಗೆ ಮಾಡ್ತೀವಿ ಅವೆರಡು ರನ್ ಮಾಡಿ ತೋರಿಸ್ಬೇಕು. ಹೇಳ್ತು ಇಷ್ಟು ನಿಂಗೆ ಏನೋ ಡೌಟ್ ಇತ್ತಂತ ಕೇಳ. ಇಲ್ಲ ಸಿನಾಪ್ಸಿಸ್ ಓದ್ದಾಗ ಡೌಟ್ ಹೋಗೋ ಬರ್ಲಿಕ್ಕೆ ಚಾಲು.